ಮಾಡ್ತಾರೆ. ಚಪ್ಪಾಳೆ ಬಾರಿಸ್ರಿ ಎಲ್ಲ. ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತ ಭಾನುವಾರ ದಿನ ಸ್ಪೆಷಲ್ ಕೆಲಸ ನಮ್ಮ ಮನೆಯೊಳಗೆ, ಸ್ಪೆಷಲ್ ಅಡುಗೆ. ಆಮೇಲೆ ಎಲ್ಲ ಮನೆಯೊಳಗೆ ಎಲ್ಲರೂ ಇರ್ತಾರೆ. ಶಾಂಭವಿದು ನಾಳೆ ಎಕ್ಸಾಮ್ ಅದ. ಮತ್ತು ಇವತ್ತೇನೇನ ಅಡುಗೆ ಮಾಡ್ತೀವಿ, ಯಾರ್ಯಾರು ಬರ್ತಾರೆ, ಏನಾಗ್ತದೆ ನೋಡಕ್ಕೆ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನೆಲ್ ಜೊತೆ ಸದಾ ಹಿಂಗೆ ಇರ್ರಿ. ಮತ್ತು ಪೂರ್ತಿ ವಿಡಿಯೋ ನೋಡ್ರಿ. ಮತ್ತು ಹೊಸ ಸಬ್ಸ್ಕ್ರೈಬರ್ಗೆ ನಮ್ಮ ಕಡೆಯಿಂದ ಭಾಳ ಧನ್ಯವಾದ. ಎಲ್ಲ ಹಳೆ ವಿಡಿಯೋಗಳನ್ನು ನೋಡ್ಬರ್ರಿ, ಭಾಳ ಖುಷಿ ಆಗ್ತಾ ಇದೆ. ಆಮೇಲೆ ಮತ್ತೆ ಭಾಳ ಮಾತಾಡೋದು ಕೊಡೋದು ಬೇಡ. ಶಾಂಭವಿದ ಎಕ್ಸಾಮ್ ಅದ, ನೀವು ಹೇಳ್ತಾ ಇದ್ದೀರಿ ನಿಮ್ದು ಆವಾಜ್ ಕೇಳಿಸ್ತಾ ಇಲ್ಲ ನಮ್ಗೆ ಸರಿಯಾಗಿ ಅಂತ ಹೇಳಿ. ಯಾಕಂದ್ರೆ ಜೋರಾಗಿ ಮಾತಾಡೋಕ್ಕಾಗಲ್ಲ, ಎಕ್ಸಾಮ್ ಸಲುವಾಗಿ ನಾವು ಸ್ವಲ್ಪ ಇದು ಮಾಡ್ಕೊಳ್ತಾ ಇದ್ದೀವಿ, ಸ್ಲೋ ಆಗಿ ಮಾತಾಡ್ತಾ ಇದ್ದೀವಿ. ಅದಕ್ಕೆ ನೀವು ತಿಳ್ಕೊಳಕ್ ಹೋಗ್ಬೇಡಿ, ಜೋರಾಗಿ ಮಾತಾಡ್ತೇವೆ ನಾವು. ಒನ್ ಟೈಮ್ ಬರ್ತದೆ. ಇವತ್ತಿನ ಬ್ಲಾಗ್ ಒಳಗೆ ಏನೇನು ಆಗ್ತದೆ ನೋಡೋಣ, ನಡೀರಿ. ಎಲ್ಲ ರೆಡಿ ಆಗ್ತಾ ಇದೆ. ಸ್ವಲ್ಪ ಚಾಯ್ ಇದೆ, ಸ್ವಲ್ಪ ಹಾಲಿದೆ, ಚಾಯ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಷ್ಟದ 8 ಗಂಟೆಗೆ ಹಾಲು ಬರ್ತದೆ, ಅಷ್ಟೋ ತನಕ ಮಾಡ್ಕೊಳ್ಳೋಣ. ಮತ್ತು ಸಾರದು ಮೀನು ಸಾರೆಲ್ಲ ಬಿಸಿ ಮಾಡ್ತಾಯಿದ್ದೀನಿ. ಅನ್ನ ಬಿಸಿ ಮಾಡ್ತಾಯಿದ್ದೀನಿ. ಆಮೇಲೆ ನಿನ್ನೆ ರಾತ್ರಿನ ಚಿಕನ್ ತಂದಿಟ್ಟಿದ್ದೀವಿ, ಶನಿವಾರನ. ಅವ್ರ ಕೆಲಸದವ್ರು ಬೆಳಿಗ್ಗೆ ಬೇಗ ಬಂದಿರ್ತಾರಲ್ಲ, ಅವರು ಹೇಳಿದಾರೆ ಮತ್ತು ನೀವು ಬೆಳಿಗ್ಗೆ ತಂದಿಟ್ಟಂದ್ರೆ ನಮಗೆ ಬೆಳಿಗ್ಗೆ ಎಲ್ಲರೂ ಸೇರಿ ಮಾಡೋನು, ಪಟ್ ನೀವು ಮಾಡ್ಕೊರಿ, ಅದಕ್ಕೆ ಹಂಗೆ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಆಮೇಲೆ ನೆನ್ನೆ ಇಡ್ಲಿ ಎಲ್ಲ ಮಾಡಿಟ್ಟಿದ್ದೆ, ಹುಡುಗರು ತಿನ್ನೋಕೆ ಅವ್ರು ಇಷ್ಟಪಟ್ಟು ತಿಂದರು. ಇವತ್ತು ಮತ್ತು ಇಡ್ಲಿ ಮಾಡೋದಿದೆ, ಚಟ್ನಿ ಮಾಡೋದಿದೆ, ಅವೆಲ್ಲ ಕೆಲಸ ಅದಾವ. ಭಾನುವಾರ ಸ್ಪೆಷಲ್ ಇಡ್ಲಿ ನಮ್ಮ ಮನೆ ಒಳಗೆ. ಮನೆಗಳಿಗೆ ಇಡ್ಲಿ, ಬಿಸಿ ಬಿಸಿ ಇಡ್ಲಿ ಎಲ್ಲರಿಗೂ. ಮತ್ತು ಇಡ್ಲಿ ಜೊತೆ ಕೊಬ್ಬರಿ ಚಟ್ನಿ. ಮತ್ತು ಇಲ್ಲಿ ಮುಂದೆ ಕುದೀತಾ ಇದೆ ನಾನ್ ವೆಜ್. ಮತ್ತು ಚಿಕನ್ ಬಿರಿಯಾನಿದು ರೆಡಿ ಮಾಡಿ ಫ್ರಿಜ್ ಒಳಗೆ ಇಟ್ಟೇವಿ. ಬಿರಿಯಾನಿ ಮಾಡೋದು ಇವತ್ತು ಸ್ಪೆಷಲ್ ಬಿರಿಯಾನಿ, ಸ್ಪೆಷಲ್ ಮಂದಿ ಸಾರು ಇದೆಲ್ಲ ಐತಿ ಇವತ್ತು. ಪಾತ್ರೆನೂ ಒಂದು ರೌಂಡ್ ತೊಳೆದಾಗೈತಿ. ಈಗ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಹಾಲು ತೊಗೊಂಡಿಲ್ಲ, ಚಾದು ಮಾಡೋದಿದೆ, ಇದೆಲ್ಲ ಕೆಲಸ ಇಲ್ಲಿ. ಹಾಯ್ ಮಾಡಿ. ಹಾಯ್ ಚಿನ್ನುಜಿ. ಇದು ಉಪ್ಪು ಬಿಸಿನೀರು ಮತ್ತು ಉಪ್ಪು ಹಾಕಿ ಗಾರ್ಲಿಕ್ ಮಾಡ್ತೇವೆ. ಈ ರೀತಿ ಕೊಡಾತೇವಿ, ಪಪ್ಪ ಕೊಡಾತೇವಿ. ಆಮೇಲೆ ನಮ್ಮ ಅತ್ತೆಯವರು ಕೊಡೋದದ, ನಮ್ಮ ಅತ್ತೆಯವರು ಬರ್ತಾರೆ. ನೀನೇ ರಾತ್ರಿನ ಕೇಳಾತಿದ್ರು, ಮತ್ತು ಅಲ್ಲಿ ಇಲ್ಲಿ ಬಿದ್ದೇನಾದರೂ ಮಾಡ್ಕೊಂಡಾರಂತ. ಬೆಳಿಗ್ಗೆನೂ ಕೊಡ್ತೇವೆ ಅಂತಲೇ ಹ್ಞೂ ಅಂತಂದ್ರು. ಈಗ ಕೊಡೋನವ್ರಿಗೆ, ಅವರು ಸ್ನಾನಕ್ಕೆ ಹೋಗೋದಾರ. ಅಭಿಮಾನಿಗಳೇ, ಇಡ್ಲಿ ಚಟ್ನಿ ರೆಡಿ. ಸ್ಪೆಷಲ್ ಇಡ್ಲಿ ಚಟ್ನಿ ನಾವು ಈ ರೀತಿ ಮಾಡ್ತೀವಿ, ಭಾಳ ಟೇಸ್ಟಿ ಆಗ್ತದೆ. ಒಂದು ಸಾರಿ ಇಡ್ಲಿ ಚಟ್ನಿ ಮಾಡೋದು ಹೇಳ್ಕೊಡ್ತೇನೆ ನಿಮಗೆ, ಈಸಿನೂ ಭಾಳ ಐತಿ, ಮಾಡ್ರಂತೆ. ಶಾಂಭವಿ ಏನು ಮಾಡತ್ತೀನಿ? ಬೆಳಿಗ್ಗೆ ಎದ್ದು ಕೂಡಲೇ ತಾತಂದು ನಾಳೆ ಎಕ್ಸಾಮ್ ನಿಂದ ಶುಗರ್ ಚೆಕ್ ಮಾಡ್ತಾ ಇದ್ದಾಳೆ. ಬೆಳಿಗ್ಗೆ ಥಂಡ झाले और काढूया. हे पण उचलून ठेवते पण. 145. ಮತ್ತು ಒಮ್ಮೆ ಹಿಂಗೆ ಜಾಸ್ತಿ ಐತಲ್ಲ, ಹೆಂಗೆ ಈಗ ಅವ್ರು ಏನು ಮಾಡ್ಬೇಕೀಗ? ಹಾಂ ಓಕೆ. ಆಮೇಲೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿ. ಓಕೆ ಉಪ್ಪ ತಗೋರಿ, ಈಗ ಮಾಡ್ಕೊರಿ ಈಗ. ಶಾಂಭವಿ, ಮುಂಜಾನೆ ಎದ್ದು ಕೂಡಲೇ ತಿಂಡಿಗೆ ಬಿಸಿ ಬಿಸಿ ಇಡ್ಲಿ ಅಂದಮೇಲೆ ನಿನಗೇನು ಅನಿಸ್ತಾ ಇದೆ? ಚಟ್ನಿ ಹೆಂಗಾಗೈತಿ? ಅಭ್ಯಾಸ ಮಾಡಕ್ಕೆ ಚಲೋ ಆಗ್ತೈತಿ. ಆಯಿತು, ಇಡ್ಲಿ ರೆಡಿ ಅದಾವ. ಸಂಡೇ ಸ್ಪೆಷಲ್ ಇಡ್ಲಿ ಮತ್ತು ಕೊಬ್ಬರಿ ಚಟ್ನಿ. ಪಪ್ಪಂದಂತೂ ವಾಕಿಂಗ್ ನಡೆದೈತು. ಎಷ್ಟು ವಾಕಿಂಗ್ ಮಾಡತ್ತಾರಪ್ಪ ಇವರಂತೂ. ತೆಗದ್ರ ಎಲ್ಲಾರು ಪರಿಶೀಲನೆ ತೆಗದ್ರ? ಯಾಕೆ ಮತ್ತೆ ನೀವು ಇರ್ವಿ ಆಗಿದ್ದು ಅದಕ್ಕೆ ತೆಗದ್ರ? ಹಾ ಓಕೆ ಓಕೆ. ಹಾ ಬಾವಿ ಇದು ಕರೆಕ್ಟ್ ಹಿಂಗೆ ಡಿಸೈನ್ ಕಾಣಿಸಲ್ಲ, ಯಾಕಂದ್ರೆ ಬಾವಿದ ನಡೀತೈತೆ. ತೋರಿ ಇರ್ಲಿ, ಈಗ ಸದ್ಯಾಗಿ ಇಟ್ಬಿಡಿ, ನೋಡೋಣ. ಮತ್ತೆ ಐಡಿಯಾ ಬಂತಂದ್ರೆ ಮತ್ತೆ ಇಡೋಣ. ನೋಡಿ ಕೆಲಸ ಈಗ ಭಾಳ ಇರುವೆ ಆಗ್ಯಾವಲ್ಲ. ಹಾಂ ಇರುವೆ ಭಾಳ ಆಗ್ಯಾವ. ಇಲ್ಲಿ ಇರುವೆ ಆಗತ್ತಿದ್ದು ನೋಡ್ರಿಪ್ಪ, ಇಲ್ಲಿ ಭಾಳ ಕೆಂಜಗ ಅದಾವು. ಮಸ್ತ್ ಕಾಣಿಸ್ತಾ ಇದೆ. ಭಾಳ ಹಾಕಿದಾಳಲ್ಲ ಊಟ. ಬಬ್ಬುಲ್ಗ ತಿಂದು ಹೋಗಿಲ್ಲಲ್ಲ, ಬಬ್ಲಿ ತೆಗೆದು ಇಡ್ಬೇಕಿದು. ಶಾಂಭವಿಗೆ ಹೇಳ್ತೇನೆ, ಈಗ ಮಾಡ್ತಾಳ ಬಬ್ಲಿದ. ಶಾಂಭವಿ ಬಬ್ಲಿ ಊಟ ತಿಂದಿಲ್ಲ, ತೆಗೆದು ಇಡ್ಬೇಕು. ಭಾಳ ಊಟ ಐತೆ, ಹಂಗೆ ತುಂಬೈತೆ ಪ್ಲೇಟ್ ಒಳಗೆ. ಭಾಳ ಹಾಕ್ಯಾಳಕಿ, ತೆಗೆದು ಬಂದಿದ್ರು ಸುರು ಇಡು.
ಅದ ಒಂದು ಡಬ್ಬ ಮಾಡಿ ಬಿಟ್ಬಿಡೋಣ ಅಭಿಮಾನಿಗಳು. ಹಾಂ, ಅಭಿಮಾನಿಗಳಿಗೆ ನಾನು ಮತ್ತು ಇಡ್ಲಿ ಮತ್ತು ಚಟ್ನಿ ತಿಂತಾ ಇದ್ದೀನಿ. ತಿಂಡಿ ಪಟ ಮಾಡ್ಕೋತೀನಿ. ಅತ್ತೇನು ನಮ್ಮ ಅತ್ತೆ ದೇವ್ರು ಬರೋರ್ದಾರೀಗ ಸ್ನಾನ ಮುಗಿಸ್ಕೊಂಡು ಅವ್ರಿಗೂ ತಿಂಡಿ ಅದು ಕೊಡ್ಬೇಕಾಗ್ತೈತಿ. ಅದಕ್ಕೆ ನಾನು ತಿಂದು ಗಟ್ಟಿಯಾಗಿ ಕೊಡ್ತೇನೆ. ಟೈಮ್ 9 ಗಂಟೆ ಆಗೈತಿ ಈಗ. ಒಬ್ಬೊಬ್ರಿಗೂ ತಿಂಡಿ ಕೊಟ್ಟು ಬೇರೆ ಕೆಲಸಗಳು ಅದಾವ. ನಮ್ಮ ಬಿರಿಯಾನಿ ಅದು ಮಾಡೋದೈತಿ, ಅದೆಲ್ಲ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಇಡ್ಲಿದು ಇನ್ನೊಂದು ರೌಂಡ್ ಬಾಂಡೆ ಕುಂತದಲ್ಲಿ ಗ್ಯಾಸ್ ಮೇಲೆ. ಮತ್ತೊಂದು ರೌಂಡ್ ಇಡ್ಲಿ ಮಾಡ್ತಾ ಇದ್ದೀವಿ, 2ನೇ ರೌಂಡ್ ಇದೆ. ಆಮೇಲೆ ಇದು ಬಿರಿಯಾನಿ ಸಲುವಾಗಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀವಿ. ಮೇಲೆ ಸ್ವಲ್ಪ ನಾವು ಜಾಸ್ತಿ ಈರುಳ್ಳಿ ಹಾಕಲ್ಲ, ಸ್ವಲ್ಪ. ಆಮೇಲೆ ಮುಂಡಿದು ಇದು ಕುದೀತಾ ಇದೆ. ಏನೋ ಬಂದ್ರಿ ಈಗ ಅವರು ಸ್ನಾನ ಅದು ಆಯಿತು. ನಮ್ಮ ಅತ್ತೆಯವ್ರಿಗೆ ಬಿಸಿ ಬಿಸಿ ಇಡ್ಲಿ ಮತ್ತು ಚಟ್ನಿ ಇದೆ, ನಾಷ್ಟ ಮಾಡೋಕೆ ಕುಂತಾರೀಗ. ಕೊಟ್ಟು ಬರೋಣ. ನಾನಂತೂ ಹೊಟ್ಟೆ ತುಂಬ ತಿಂತಾ ಇದ್ದೀನಿ. ನಂದಂತೂ ಇಡ್ಲಿ ದೋಸೆ ಎಲ್ಲ ಫೇವ್ರೇಟ್ ಅದಾವ. ಅತ್ತೆ ಎಲ್ಲರಿಗೂ ಮಾತಾಡ್ಸ್ರಿ. ದಾಸಿ ಮಾಡಿದೆ ಹಾ, ಇವತ್ತ ಇಡ್ಲಿ ಮಾಡ್ರೆ ಹಾ, ಚಲೋ ಮಾಡ್ತೀನಿ. ತಿಂದ್ರಿ? ಆರಾಮಾಗೈತಿ ನಿಮಗೆ ಆರಾಮಾಗೈತ್ರಿ? ಹಿಂಗೆ ಮಾಡ್ತು ಭಯ. ಆಯ್ತಾಯ್ತ್ರಿ ಅತ್ತೆ, ನೀ ತಿನ್ನಿ. ಕಡಿಮೆ ಸೇರಿ ನಿಮ್ ಜೊತೆ ನಮಗೂ ತಿನ್ನಾಕ ಸಿಗತೈತಿ. ಹಾ ಅತ್ತೆ, ಮಾತಾಡ್ರಿ, ಕರೀರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗಪ್ಪ. ತಿಂಡಿ 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 ಇಡ್ಲಿ. ಇವತ್ತು ಸ್ಪೆಷಲ್ ಇಡ್ಲಿ. ದಾಸೆ ಮಾಡ್ಯಾರ ಇವತ್ತ, ಇಡ್ಲಿ ಮಾಡ್ಯಾರ. ಮತ್ ಸಣ್ಣ ಮಾಸದನ್ ಖಾಟದ ಮತ್ ನೀನ್ ಸಣ್ಣ ಮಾಡಿ ಮೇಣ ತಗೋ ಬಂದಾರ ಸಮುದ್ರ. ಮತ್ತ ಪ್ರಾನ್ಸ್, ಜಿಂಗಿ ಮಟನ್ ಜಿಂಗಿ ಎಲ್ಲ ಆರಾಮೈತಿ. ನೀವು ಆರಾಮಿರಿ? ಓಕೆ, ಬೈ ಬೈ. ಮಾಡ್ತಾರ, ನಮಗಾಗಲಿ ನಿಮಗಾಗಲಿ. ಇವ್ರು ಫೋನ್ ಮಾಡ್ತಾರ, ಅನ್ನಕ್ ಹೋಗ್ಬೇಡ್ರಿ. ನೀವ್ ಮಾಡಿದ್ ಬರ್ರಿ. ಓ ಗುಡ್ ಅತ್ತೆ, ತಿನ್ರಿ. ಈಗ ತನ್ನಗಾಗತೈತಿ, ತಿನ್ರಿ. ಯಜಮಾನ್ರೆ ಟೇಸ್ಟ್ ಮಾಡ್ತಾ ಇದಾರೆ. ಅವರಿಗೆ ಜಾಸ್ತಿ ಇಡ್ಲಿ ದೋಸೆ ಭಾಳ ಇಷ್ಟ ಆಗಲ್ಲ. ಒಂದು ಟೈಮ್ ಕರೆಕ್ಟ್ ಇಷ್ಟ ಆಗ್ತೈತಿ, ಒಂದು ಟೈಮ್ ತಿಂತಾರ ಆರಾಮ. ಭಾಳ ದಿನದ ನಂತರ ನಾವು ಇಡ್ಲಿ ಮಾಡಿದ್ವು ನಮ್ಮ ಮನೆ ಒಳಗೆ. ಸೂಪರ್ ಅಂತ ನೋಡ್ರಿ. ಅತ್ತೆ ಚಟ್ನಿ ಕೊಡ್ಲಿರಿ? ಚಟ್ನಿ ಸಾಕ್ರಿ. ಹಾ, ತಿನ್ರಿ. ತೆಗ ಚಾದ ಎಲೆ ಹಾಕಿ ಚಾ ಮಾಡ್ಕೊಟ್ಟಿದ್ದೀನಿ. ಹಾ 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 ಅತ್ತೆ ಜಂಪರ್ ತೆಗೀರಿ. ಹಾ 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 ಓಕೆ ಓಕೆ. ಇಲ್ಲಿ ಗೊಬ್ಬರ ಬಾವು ಅತ್ತೆ. ಹಾ ಅತ್ತೆ ಇಲ್ಲಿ ನೋಡ್ರಿ, ಇಲ್ಲಿ 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 ತಿಕ್ಕುಲ್ ಪಾಪ ನೋಡಿ, ಇಲ್ಲಿ ಮಸಾಜ್ ಮಾಡ್ಕೊಳತ್ತಾರ. ಪಾಪ ಅವಳು ಬಂದಿದ್ಲ ಸ್ಟಾರ್ಟಿಂಗ್, ಅವಳಿಗೆ ನಂದ ಹಲ್ಲು ಜೋದೆಲ್ಲ ಚೋರಿ ಮಾಡತ್ತಾಳು, ಹಂಗೆ ಮಾಡತ್ತ ಅಂತ ಪಾಪಕ್ಕಿನ ಮೇಲೆ ಹಾಕಿದ್ರು. ಮತ್ತು ಪಾಪಕ್ಕೆ ಎಷ್ಟು ಹಚ್ಕೊಂಡಾಳ. ನನ್ನ ಸಲುವಾಗೆಲ್ಲ ನಾ ಮಾಡೋದು ನೋಡಿ ಆಕಿ ಎಷ್ಟು ಪ್ರೀತಿ ಮಾಡ್ತಾರೆ ಮೇಡಮ್. ಮತ್ತು ನಾವು ನಿಮಗೆ ಸ್ವಲ್ಪ ಸಹಾಯ ಮಾಡೋದೇನು ಬೇಡ ಅಂತ ಹೇಳಿ ನನಗೆ ನಿಜವಾಗ್ಲೂ ಅವ್ರು ಭಾಳ ಇದು ಮಾಡ್ಕೊಂಡು ಮಾಡತ್ತಾರ. ಪಾಪ ಇಬ್ಬರು ನನಗೆ ಭಾಳ ಇದಾಗೈತಿ. ಇಷ್ಟು ನಾ ಹುಡ್ಕ್ಯಾಡತ್ತಿದ್ದೆ ಕೆಲಸದವ್ರು ನಂಗೆ ಅಂತ ಹೇಳಿ. ಆದರೂ ಇವರಿಬ್ರು ಭಾಳ ಚಲೋ ಸಿಕ್ಕಿದ್ದಾರೆ. ಭಾಳ ದಿನದಂತ ಸಿಕ್ಕಿರ. ಒಳ್ಳೆಯವರಿಗೆ ಒಳ್ಳೆಯದೇ ಮಾಡ್ತದೆ ದೇವ್ರು ಅಂತಾರಲ್ಲ, ನಿಜಾನ ಐತಿ. ಇಷ್ಟು ಸೇವೆ ಮಾಡೋದು ನೀವು ವಿಡಿಯೋ ಒಳಗೆ ನೋಡ್ತಾನೆ ಇದ್ದೀರಾ. ಇಬ್ಬರು ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಖುಷಿಯಾಗೈತೆ ನನಗೂ ಭಾಳ. ಮತ್ತು ಇದಕ್ಕೆ ಎಲ್ಲ ನೀವ ಸಹಕಾರ, ನಿಮ್ಮ ಆಶೀರ್ವಾದನ ಅನಿಸ್ತದೆ ನಮಗೆ. ಮಾತಾಡ್ಸ್ಕೊಂಡಿರ್ತಾರೆ ನೋಡಿ ಯಾರ ಜೊತೆ. ಅಲ್ಲಿ ಗಂಟೆ ನಡಬೇಕು, ಪೂಜಾ ನಡಬೇಕು ಪಾಂಡಿಗೆ. ಪೂಜಾ ಒಂದು ದಿನ 4 ಗಂಟೆ ಬರ್ಸೋದು ದೇವರಿಗೆ. ಅಜ್ಜಿ ಹೇಳ್ತಾರ ಮಂಗಳವಾರ ಶುಕ್ರವಾರ ಅಷ್ಟೇ ಬರ್ಸೋದು, ದಿನಾಲ್ವೇ ಬರ್ಸತಿ ಅಂತ. ಅವ್ರು ಮಂಗಳವಾರ ಶುಕ್ರವಾರ ಅಷ್ಟೇ ಬಾರಿಸ್ತಾರೆ, ಇವ್ರು ದಿನಾಲು ಬಾರಿಸ್ತಾರೆ. ಪಪ್ಪಂದು ತಿಂಡಿ ಆಗತೈತಿ. ಇಲ್ಲಿ ಇಡ್ಲಿ ತಿನ್ನತ್ತಾರ ಅವ್ರ. ಮತ್ತು ಸಾರು ತೊಗೊಂಡಾರ. ಅವ್ರು ಸಾರನ್ನು ಬೇಕಾಗ್ತೈತಿ, ಇಡ್ಲಿ ಜೊತೆ ಸಾರು ತಿನ್ನತ್ತಾರ. ಹಾಯ್ ಹಾಯ್ ಹೇಳಿಲ್ಲ ಅವ್ರಿಗೂ. ಹೆಂಗಾಯ್ತು ನಿದ್ದೆ? ಆತ ಚಲೋ? ರಾತ್ರಿ ಎಷ್ಟು ಗಂಟೆ ಮುಕ್ಕೊಂಡೆ? ಹಾಂ ಹಾಂ
ಹಾಲು ಕುಡಿದು ಮಕ್ಕೊಂಡು ಅದು ಎಷ್ಟು ಗಂಟೆಗೆ ಮುಕ್ಕೊಂಡೆ? ಲೇಟ್ ಆಯ್ತೇನೋ? 1 ಗಂಟೆ ಆತ. ಎಲ್ಲರೂ ನೀನು ಕೇಳತ್ತಾರ ನೋಡಿ, ನೀ ಎಷ್ಟು ಗಂಟೆ ತನಕ ಅಭ್ಯಾಸ ಮಾಡ್ತಿ, ಮತ್ತು ನೀ ಎಷ್ಟು ಗಂಟೆಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಇರ್ತಿ, ಅವ್ರು ಯಾವ ರೀತಿ ಅಭ್ಯಾಸ ಮಾಡ್ತಿ, ಮತ್ತು ನೀನು ನಡೀತಿ ಯಾಕೆ, ನಡ್ಕೋತ ಯಾಕೆ ಮಾಡ್ತಿ, ನಿಂಗೆ ಏನದು ನಡ್ಕೋತ ಮಾಡೋದು ಕಾರಣ ಏನೈತೆ ಅಂತ. ಅಂದ್ರೆ ಮ್ಯಾಲಿಂಗೂ ನಡೀತಿಲ್ಲ, ನಡ್ಕೋತ ಈ ಕಡೆ ಓದ್ತಾ ಇರ್ತಿಲ್ಲ, ಯಾವಾಗಲೂ ಒಂದು ಕಡೆ ಕೂತಲ್ಲೇ ಕೊಡ್ರಲ್ಲ ಯಾಕೆ? ಖರೆ ಅದು ಕಾಲು ನುಸಲ್ಲ, ಹಿಂಗೆ ನಡೆದು ಕಾಲು ನುಸ್ತಾವಲ್ಲ, ಕಾಲೇ ನುಸಲ್ಲ. ಓಕೆ, ಹೆಂಗಾಗೈತಿ? ಎಷ್ಟೋ ದಿನದ ನಂತರ ಮನೆ ಒಳಗೆ ಬದಲಾವಣೆಗಳು ಆಗ್ಯಾವ. ಈ ದಿನ ಸಲುವಾಗಿ ಭಾಳ ಕಾದೇವಲ್ಲ ನಾವು. ಹಾಂ, ದಿನ ಬಂತಲ್ಲ ಅದು. ಹಾಂ, ಅದು ನಿಂದ MBBS ಆಗಿ ಇಂಟರ್ನ್ಶಿಪ್ ಆದಮೇಲೆ ಈ ಟೈಮ್ದಾಗ ಅದು ಟೈಮ್ ಕೊಡಿ ಬಂತ. ಅದು ಆಮೇಲೆ ನಾನು ಹೊಟ್ಟೆ ತುಂಬ 4 ಇಡ್ಲಿ ತಿಂದೆ, ಖುಷಿ ಆಯಿತು. ಆಮೇಲೆ ಎನರ್ಜಿನೂ ಐತಿ ಬಾಡಿ ಒಳಗೆ, ಆರಾಮಿದ್ದೀನಿ. ಚೇಂಜ್ ಮಾಡಲಿ ಇಲ್ಲಿ ನೋಡಿ. ಇದು ಈ ರೀತಿ ನಾವು ಮುಂಡಿ ಸಾರು ಅಂತ ಹೇಳಿ ಮಾಡ್ತೀವಿ, ಭಾಳ ಇಷ್ಟ ಆಗ್ತದೆ ನಮ್ಮ ಮನೆಯೊಳಗೆ ಎಲ್ಲರಿಗೂ. ಆಮೇಲೆ ಇದು ರೊಟ್ಟಿ ಒಳಗೆ ಕಲಿಸಿ ತಿಂತಾರೆ, ಅದಕ್ಕೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಳ್ಳೋಣಂತ. ಆಮೇಲೆ ಮತ್ತೆ ಎಲ್ಲರಿಗೂ ಇಡ್ಲಿ ಇಷ್ಟು ತಿಂದು ಇಡ್ಲಿ ಇಷ್ಟು ಉದಾವ. ಆಮೇಲೆ ಮತ್ತೆ ತಿನ್ನ ಬರ್ತದೆ, ಚಟ್ನಿನೂ ಐತಿ ಇಲ್ಲಿ. ಬಿರಿಯಾನಿದೆಲ್ಲ ಈರುಳ್ಳಿ ಎಲ್ಲ ರೆಡಿ ಐತಿ ಇಲ್ಲಿ. ಮತ್ತು ರೊಟ್ಟಿ ಮಾಡಿ ನೋಡಿ, ಇದು ಬಿರಿಯಾನಿ ನಡೆದೈತಿ. ಏನು ಮಾಡ್ತಾಯಿದ್ದೀರಿ? ಎಲ್ಲಿ ಹೋಗಿದ್ರಿ ಅವಾಗಿಂದ? ಹೌದಾ, ಅದು ನಾವು ನೋಡೋದಿದೆ, ಅಲ್ಲಿ ಕಾಣಿಸ್ಲಿಲ್ಲ, ಏನಿಲ್ಲ. ಮತ್ತು ಆವಾಜ್ ಬಂತು, ಇಲ್ಲ ಹೂ ಹಾಕಿ ಬಂದ್ರ ದೇವರಿಗೆ. ಮಲ್ಕೋತೀರಿ ನೀನು ನೋಡ್ರಿ 1 ತಾಸು ಮಟ್ಟ ಸ್ವಲ್ಪ. ಮತ್ತೇನು ಕೆಲಸ ಈಗ? ಊಟ ಮಾಡಿ ರಿಲ್ಯಾಕ್ಸ್ ಮಾಡಬೇಕಾದ್ರೆ ನಡೀತದೆ. ಊರಿಯಾಗದ ನಾನು ರೊಟ್ಟಿ ಮಾಡ್ಬೇಕೀಗ. ಇವರಿಗೆಲ್ಲ ಊಟಕ್ಕೆ ಮುಂಡಿ ಸಾರು ಜೊತೆ ರೊಟ್ಟಿನೂ ಚಲೋ ಅನಿಸ್ತದೆ, ಅದಕ್ಕೆ ಅವ್ರು ರೊಟ್ಟಿ ಕಲಿಸಿ ತಿಂತಾರೆ. ಮತ್ತು ಬಿರಿಯಾನಿದವ್ರು ನಾವು ಅದೇವಿ, ನಮಗೆ ಬಿರಿಯಾನಿ ಬೇಕಾಗ್ತೈತಿ, ನಾವು ಬಿರಿಯಾನಿ ತಿನ್ನವ್ರ. ಹೋಟೆಲ್ ಪುಟ್ಲತ್ತಿತ್ತ ತಿತ್ತಾಕ ಪಾಪ ಬಾಯಿಟ್ ಹಾಕಾಯ್ತು ಕೈ ಹಟ್ಟಾಕ್ತಿ. ಅಭಿಮಾನಿಗಳೇ, ಬಿಸಿ ಬಿಸಿ ರೊಟ್ಟಿ ಈಗ ಈ ರೀತಿ ರೊಟ್ಟಿ ಮಾಡೋದದ. ಈಗ ನಮ್ಮ ಅತ್ತೆಯವರಿಗೆ ನನ್ನ ಕೈಯಿಂದ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ. ಒಂದು ಕೈಯಾಗ ಮೊಬೈಲ, ಒಂದು ಕೈಯಾಗ ರೊಟ್ಟಿ ಮಾಡೋದು. ಮತ್ತು ಎಲ್ಲ ರೆಡಿ ಅದ. ಈಗ ಆಗೈತೆ ಬಿರಿಯಾನಿನೂ, ಎಲ್ಲರಿಗೂ ತಿನ್ನಕ್ಕೆ ರೆಡಿ ಐತಿ. ಅಭಿಮಾನಿಗಳೇ, ಬಿಸಿ ಬಿಸಿ ರೊಟ್ಟಿ ಮನೆಯೊಳಗೆ ಎಲ್ಲರಿಗೂ ನನ್ನ ಕೈಯಾರಿ ರೊಟ್ಟಿ ಮಾಡ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ನಾ ಮಾಡಿದ ರೊಟ್ಟಿ. ಅದಕ್ಕೆ ಮುಂಡಿ ಸಾರು ಜೊತೆ ನಮ್ಮ ಮನೆಯವರಿಗೆ ಮತ್ತೆ ನಮ್ಮ ಅತ್ತೆಯವರಿಗೆ ಈಗ ಊಟಕ್ಕೆ ಕೊಡೋಣ. ಅವರಿಗೆ ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಊಟಕ್ಕೆ ಕೊಡೋಣ ಅಂತ. ಊಟ ಮಾಡಿ ಮಲ್ಕೊಳ್ಳಿ. ಸ್ಪೆಷಲ್ ಇವತ್ತು ಭಾನುವಾರ ನನ್ನ ಕೈಯಿಂದ ಬಿಸಿ ಬಿಸಿ ರೊಟ್ಟಿ. ಬೆಳಿಗ್ಗೆ ನಾಷ್ಟಾಗ ಇಡ್ಲಿ ಆಯ್ತು, ಈಗ ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಇದ್ದೀನಿ. ಮತ್ತೆ ಅದು ಮುಂಡಿ ಸಾರು ಏನಿರ್ತದಲ್ಲ ಅದ್ರ ಜೊತೆ ರೊಟ್ಟಿ ಇದ್ರೆ ಟೇಸ್ಟ್ ಬರ್ತದ. ಅದು ಚಪಾತಿ ಜೊತೆ ತಿನ್ನಕ್ಕಾಗಲ್ಲ, ಅದಕ್ಕೆ ನಾನು ತಯಾರಿ ಮಾಡೋಣ ಅಂತ. ಆಮೇಲೆ ನಮ್ಮ ಅತ್ತೆಯವರಿಗೆ ಸ್ಪೆಷಲ್ ಮೆತ್ತಗೆ ರೊಟ್ಟಿ. ಅವರಿಗೆ ಪ್ರತಿಯೊಂದು ಮೊದಲಿಂದ ಅವರಿಗೆ ಯಾವುದೇ ಇದ್ರೊಳಗೆ ಅವ್ರ ಹೇಳ್ತಾರೆ, ಉಪ್ಪು ಕಮ್ಮಿ ಇದ್ರ, ಖಾರ ಕಮ್ಮಿ ಇದ್ರ, ರೊಟ್ಟಿ ಬಿಡಿಸಾದ್ರ, ಚಪಾತಿ ಸರಿಯಾಗಿ ಆಗ್ಲಿ, ಇಲ್ಲಾಂದ್ರೆ ಸುಧಾರಣೆ ಆಗ್ಲಿ, ಸರಿಯಾಗಿ ಮಾಡ್ಕೊಳ್ಳಿ, ಹಿಂಗಾಗೈತೆ ಅದ. ಶಾವ್ಗಿ ಒಂದ್ಸರಿ ಉಪ್ಪಿಟ್ಟು ಮಾಡ್ಕೊಟ್ಟಿದ್ದೆ, ಶಾವ್ಗಿದ ನಾ ಫಸ್ಟ್ ಟೈಮ್ ಮಾಡಿದ್ದೆ, ನಂಗೆ ಮಾಡಕ್ ಬಂದಿರ್ಲಿಲ್ಲ. ಅವಾಗ ಹೇಳಿದ್ರೆ ಅವ್ರು ತಿಂದಾದ್ಮೇಲೆ ಆಮೇಲೆ ನಂಗೆ ಕರೆದ್ರು, ಶಾವ್ಗಿ ಮಾಡಿದಿ ಉಪ್ಪಿಟ್ಟು ಚಲೋ ಆಗೈತೆ, ಖರೆ ಇನ್ನೂ ಸ್ವಲ್ಪ ಶಾವ್ಗಿ ಕುದಿಬೇಕಾಗಿತ್ತು, ನೀ ಕುದಿಸಿರ್ಲಿಲ್ಲ ಅಂತಂದ್ರ. ಅವಾಗ ನನಗೆ ಗೊತ್ತಾಯ್ತು ಅದ ಕುದಿಸ್ಬೇಕು ಸರಿಯಾಗಿ ಅಂತ ಹೇಳಿ. ಯಾಕಂದ್ರೆ ಅವ್ರಿಗೆ ಹಲ್ಲಿಗೆ ಬಂದಿರ್ಲಿಲ್ಲ ಅದು ಸರಿಯಾಗಿ. ನಮಗ್ ತಿನ್ನೋ ತರ ಮಾಡಿದ್ದೆ. ಅದಕ್ಕೆ ಅವ್ರದ್ದು ಒಳಗೆ ಅದೊಂದು ಗುಣ ನಂಗೆ ಭಾಳ ಇಷ್ಟ ಆಗ್ತದೆ. ಅವ್ರು ಏನೇ ಇದ್ರು ಸಹಿತ ಹೇಳ್ತಾರೆ, ಹಿಂಗ ಆಗೈತಿ, ಹಿಂಗ್ ಮಾಡ್ರಿ ಅಂತ ನಮಗ್ ಸುಧಾರಣೆ ಮಾಡ್ತಾರೆ. ಈಗ ರೊಟ್ಟಿ ಮಾಡ್ತೀನಿ ಪಟ ಆಮೇಲೆ ಸಿಗ್ತೀನಿ. ನನಗೆ ನೋಡಿ ಇಲ್ಲಿ ಈ ತರ ಎಲ್ಲ ಮತ್ತೆ ನಮ್ಮ ಮನೆಯವ್ರು ಹೂ ಹಾಕಿ ಎಲ್ಲ ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೂ ತಂದು ಹಾಕಿದ್ದಾರೆ, ಹೂ ತಂದು ದೇವ್ರಿಗೆ ಇರಿಸಿದ್ದಾರೆ ನೋಡಿ. ಚಕ ಆಗೈತೆ ಮನೆ ಎಲ್ಲ ಮಾಡಿದ್ದಾರೆ ಅವರು. ಅಲ್ಲಿ ಪಾಪ ಹಿಂಗೆ ಬಾಟಲ್ ಇಡುವಾಗ ಬಾಟಲ್ ಬಿತ್ತು, ಎಲ್ಲ ಮನೆ ತುಂಬ ಕಾಚಾಯ್ತು ನೋಡಿ. ಇವತ್ತು ಗ್ಲಾಸ್ ಹೋಗಿ ಇಟ್ಟೇನಂತ, ಪ್ಲಾಸ್ಟಿಕ್ ಬಾಕ್ಸ್ ಹೋಗಿ ಇಟ್ಟೇನಂತ ತಿಳ್ಕೊಂಡಾರ ಪಾಪ, ಇಟ್ಟಿಲ್ಲ ಅದ್ರೊಳಗೆ.
ಮತ್ತು ಕೈಯಾಗಿಂದ ಪಳ್ಳ ಮಾಡಿಬಿತ್ತು ಮತ್ತು ಹೀಗೆಲ್ಲ ಕಾಚೆಲ್ಲ ತುಂಬ ಆಗಿ ಎಲ್ಲ ಪಾಪ ಆಗೈತಿ. ಏನೋ ಚುಚ್ಕೊಂಡು ಕೂತ್ರೆ ಡೇಂಜರ. ಮೊದಲೇ ಶುಗರ್ ಬೇರೆ ಬಂದು ಔಷಧಿ ಹಾಕೋನೀಗ. ಅತ್ಯ ಕಣ್ಣಾಗ ಔಷಧಿ ಹಾಕ್ಲಿ, ಕಣ್ಣಾಗ ಔಷಧಿ ಈ ರೊಟ್ಟಿ ಮಾಡೇನ್ರಿ, ಬಿಸಿ ಬಿಸಿ ಊಟ ಮಾಡ್ತೀರೇನ? ಬ್ಯಾಡ್ರಿ ನಡೀರವ ಎಲ್ಲ ಯವ್ವ ಅದೇನು ಐತೆ ನಾ ಇವತ್ತು ಪುಣ್ಯ ಮಾಡಿ ಆಮೇಲೆ ನಿನ್ನಂತ ಸ್ವಚ್ಛ ಚೆಲ್ಸ್ಬಿಡಿ. ಈಗ ಅವು ಮತ್ತೆ 3 ಇಡ್ಲಿ ತಿಂದನ ಹಾ ಚಾ ಕುಡೋದನ ಹಾ 2 ಗಲಾಸ ನಡೀರಿ. ಯಾರೇ ಆಗಲಿ ಊಟ ಮಾಡ್ತಾನೆ ಕೊಡ. ಆಯ್ತಾಯ್ತ್ರಿ ನಡೀರಿ. ಒಟ್ಟಿಗ ಔಷಧ ಅದು ಹಾಕ್ರಿ. ಹಾ ಒಂದಕ್ಕೆ ಹೋಗಿ ಬರ್ತೇರಿ. ಈ ರೀತಿ ಔಷಧಿ ಅವರಿಗೆ ನಾವು ಹಾಕ್ಬೇಕ. ಪಾಪ ಕಣ್ಣಾಗ ಹಾಕೋದು ಔಷಧಿ ಕಾಣಿಸಲ್ಲ. ಇಷ್ಟು ದಿನ ಅವ್ರ ಹಾಕೋತಿದ್ರು ಔಷಧಿ. ಅವ್ರ ತಾನೇ ಹಿಂಗ್ ಮಾಡ್ಕೊಂಡು ಹಾಕೋತಿದ್ರು. ಎಷ್ಟು ಬೀಳ್ತಿತ್ತು ಏನು ಗೊತ್ತಿಲ್ಲ ಪಾಪ. ಮತ್ತ ನನಗೆ ಒಂದೊಂದು ಹನಿ ಔಷಧಿ ಹಾಕಕ್ ಹೇಳ್ಯಾರ ಡಾಕ್ಟರ್. ಅದಕ್ಕೆ ನಾ ಹಿಂಗೆ ತಗೊಂಡು ಅವ್ರಿಗೆ ನಿಧಾನಕ್ಕೆ ಹಾಕಿರ್ತೇನಿ. ಅವ್ರು ಭಾಳ ಖುಷಿ ಆಗ್ಯಾರ ಔಷಧಿ ಹಾಕಂಗ್ಲೆ ಹಿಂಗೆ ಎಷ್ಟು ಕರೆಕ್ಟ್ ನನ್ನ ಕಣ್ಣಾಗ ಬೀಳ್ತೈತಿ, ಎಷ್ಟು ಕರೆಕ್ಟ್ ಹಾಕೈತಿ ಅಂತ ಹೇಳಿ. ಮತ್ತು ನಾ ಇದು ಏನು ಸೇವೆ ಐತ್ಲ ನಮ್ಮ ಅಜ್ಜಾಜಿ ಮಾಡೇನ, ಅದಕ್ಕೆ ನನಗೆ ಇವೆಲ್ಲ ಗೊತ್ತದಾವು ವಯಸ್ಸಾದವ್ರಿಗೆ ಹೆಂಗೆ ನೋಡ್ಕೊಳ್ಳೋದು ಅಂತ ಹೇಳಿ. ಯಾಕಂದ್ರೆ ನಮ್ಮ ಮನೆ ಒಳಗೂ ನಮ್ಮ ಅಜ್ಜಾಜಿ ಇದ್ರನ ನೋಡಿ ಈ ರೀತಿ 2 ಡ್ರಾಪ್ಸ್ ಈ ಕಣ್ಣಾಗ ಒಂದು ಈ ಕಣ್ಣಾಗ ಒಂದು ಹಾಕಿರ್ತೀನಿ. ಹಿಂಗೆ ಮಾಡ್ತೀನಿ ನಾನು. ಪಾಪ 12ವರೆಗೆ ಶುಗರ್ ಚೆಕ್ ಮಾಡೋದು ನೋಡ್ರಿ. ಈಗ 11ವರೆ ಆಗೈತಿ, 12ವರೆಗೆ ಸಮೂ ಮಾಡ್ತಾಳ್ರಿ. ಅರೇ ಹಾಡ ಹೇಳ್ರಿ, ಹಾಡ ಹೇಳಿ ಅಂತ ಇದಾರೆ ನೋಡಿ. ಇವಾಗ ಎಣ್ಣೆ ಹಚ್ಚಿ ಬಾಜಿ ರೇಟ್ ತಿನ್ಲಿ ಅವ್ರ. ಬೇಡ ಮಾತಾಡ ನಾನು ತಿನ್ರಿ ಅಂತ ತಿನ್ಸೋದೇನು ತಿನ್ಲಿ. ನಿನಗೆ ಬಿರಿಯಾನಿ ಕರೆಯೋದು 12ವರೆಗೆ ನೋಡು ನಡೀತದ. ಆಮೇಲೆ ಆಯ್ತು 12ವರೆ ಆಯಿತು. ಅಭಿಮಾನಿಗಳು ಹೇಳಿದ್ದೆ ಅಲ್ಲ ನಿಮ್ಗೆ. ಮತ್ತು ಪಪ್ಪಂದು ಊಟ ಆದಮೇಲೆ ಶುಗರ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಊಟಕ್ಕಿಂತ ಮುಂಚೆ ಬೆಳಿಗ್ಗೆ ಮಾಡಿದ್ದು ಅವಾಗ 145 ಬಂದಿತ್ತಲ್ಲ. ಈಗ ನೋಡೋಣ ಏನೇನಾಗ್ತದ. ಮತ್ತು ಅವರಿಗೆ ಅಪ್ಪು ನೀವು ಚೆಕ್ ಮಾಡ್ಕೊರಿ ಈಗ ಮಾಡ್ರಿ. ಮತ್ತು ನಾ ಸ್ವಲ್ಪ ಅಭ್ಯಾಸ ಮಾಡತ್ತೇನೆ ಅಂತ ಹೇಳಿದಾನ. ಶಾಂಭವಿದ ಎಕ್ಸಾಮ್ ಇದ್ರು ಅವಳು ಬಂದಾಳ ಮಾಡಾಕ. ಊಟ ಆದ್ಮೇಲೆ 141 ಇಡ್ಲಿ ಮತ್ತು ಬೆಳಿಗ್ಗೆ 4 ಇಡ್ಲಿ ಮತ್ತು ಚಟ್ನಿ ಸೊಪ್ಪು ಸಾರು ತಿಂದಾರ. ಈ 141 ಬಂದೈತೆ. ಮತ್ತು ಬೆಳಿಗ್ಗೆ ಜಾಸ್ತಿ ತೋರಿಸೈತ್ಲ. ಹೆಂಗೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕು ಇನ್ನೇನು? ಓಕೆ ಮಾ. ಶಾಂಭವಿ ಬಿರಿಯಾನಿ ತಿಂತಾ ಇದ್ದಾಳೆ. ಹೆಂಗಾಗೈತೆ ಮಾ? ಚಲೋ ಆಗೈತಿ. ಅವರು ಇಷ್ಟ ಆಗೈತೆ, ಚಲೋ ಆಗೈತೆ ಅನ್ನೋದಿದ್ರು. ಕೋಮ ಸಲ್ಮಾನು ನಾನು ತೊಗೊಂಡಿದ್ದೀನಿ, ನಾನು ತಿಂತೀನಿ. ಈಗ ಅತ್ತೆ ಈಗ ಊಟ ಮಾಡೋದಿಲ್ಲ ಅಂತ ಹೇಳಿ ಇನ್ನೂ ಸ್ವಲ್ಪ ಮಲ್ಕೊಳ್ಳಿ. ಪಪ್ಪಾನು ಮಲ್ಕೊಂಡಾರೆ. 2 ಗಂಟೆ ಅವ್ರ ಟೈಮಿಂಗ್. ಅವರು ಮಾಡಲಿ ಪಿಕ್ಚರ್ ನೋಡ್ಕೊಂಡು ಕೂತಿದ್ದಾರೆ ಕೂಡ್ಲೀಗ. ಆಯ್ತು ನೀನು ತಿನ್ನ ಮೇಲೆ ತಗೋಯಿ. ಅಭಿಮಾನಿಗಳೇ ಟೈಮ್ ಆತ ನೋಡಿ ಎಷ್ಟು ಬೇಗ. 1-2 ಗಂಟೆ ಆಗಲಿ ಬಂತು. ನಾವು ಸ್ವಲ್ಪ ನಾನು ಅಪ್ಪು ಸಮೋಸ ಸ್ವಲ್ಪ ತಿಂದ್ವಿ ಈಗ. ಮತ್ತು ಇವ್ರಿಗೂ ಊಟ ಕೊಡೋಣ ಅಂತ ಹೇಳಿ ಯಜಮಾನ್ರು ಏನೋ ಮ್ಯಾಲೆ ಕೆಲಸ ತೆಗ್ದಿದ್ರು. ಅವರು ಮ್ಯಾಲೆ ಕೆಲಸ ಮಾಡಿ ಬಂದರು. ನೋಡ್ಕೊಂಡು ಕೂತಾರೆ ನೀವು ಮೊಬೈಲಿಗೆ. ಪಪ್ಪಾನು ಇಲ್ಲಿ ತಿರುಗಾಡ್ತಾ ಇದ್ದಾರೆ. ಶುಗರ್ನು ನಾರ್ಮಲ್ ಆಗೈತಿ. ಈಗ ಆರಾಮದಾರ ಅವ್ರು. ಆಮೇಲೆ ಅತ್ತೆಮ್ಮ ಹೇಳ್ರಿಲ್ಲ, ಊಟ ಮಾಡಿ ಹೇಳ್ರಿ. ಎಷ್ಟು ಮಲ್ಕೊಳತ್ತೀರಿ? ಊಟ ಮಾಡೋದಿಲ್ಲ? ಊಟ ಮಾಡ್ತೇವ್ರಿ ಹೇಳ್ರಿವ ಬರ್ರಿ. ನಡಿ. ಟೈಮ್ 2 ಗಂಟೆಗೆ ಬಂದೈತೆ. ಪಾಪ ಹಂಗ ಮಕ್ಕೊಂಡಾರ ಅವ್ರು. ಎಬ್ಸ್ಕೊ ಮಟ ಯಾವಾಗ ಎಬ್ಸ್ತಾರ ಅವಾಗ ಮಾಡೋಣ. ಅತ್ತೆ ಬರ್ರಿ, ಇಲ್ಲಿ ಟಾವೆಲ್ ಐತ್ ಬರ್ರಿ. ಇಲ್ಲಿ ತಂದಾರ ಬರ್ರಿ. ಬಂದಾರ ಬರ್ರಿ, ಜಕ್ಕೊಂಬರ್ರಿ. ನಿಮ್ಗೆ ಇವ್ರೇನ್ ಚಲೋ ಅಥವಾ ಸ್ವಲ್ಪ ಬಂದ್ ಮಾಡಿ. ಅತ್ತೆಯ ನಿಮಗೆ ಟಾವೆಲ್ ತಂದಿಟ್ಟಾರ್ರಿ. ಟಾವೆಲ್ ಇಲ್ಲಿ ತಂದಿಟ್ಟಾರ್ರಿ. ಕೊಡ್ರಿವ. ಅತ್ಯಾಗ ಬಿಸಿ ಬಿಸಿ ರೊಟ್ಟಿ ಮಾಡೀನಿ ಇವತ್ತು. ಮೆತ್ತಗೆ ರೊಟ್ಟಿ. ಅವ್ರು ಮೊನ್ನೆ ರೊಟ್ಟಿ ಮಾಡಿದಾಗ ಅವ್ರ ಕೆಲಸದವ್ರು ಮಾಡಿದ್ರು. ಇದೇನಿದು ಉದ್ದಿನ ಹಪ್ಪಳ ಹಂಗೆ ರೊಟ್ಟಿ ಮಾಡ್ಯಾಳು. ಯಾವಾಗೂ ಹಂಗೆ ಮಾಡಾಕೆಲ್ಲಕ್ಕಿ ಭಾಳ ಮೆತ್ತಗೆ ಚಲೋ ರೊಟ್ಟಿ ಮಾಡ್ತಾ ಅಂತ ಹೇಳಿದ್ರು. ಮತ್ತು ಈಗ ನೋಡತ್ತಾರ ನೋಡಿ ಇಲ್ಲಿ ಕೈ ಹಿಡ್ಕೊಂಡು ಹೆಂಗೆ ಮಾಡ್ಯಾರು ಏನಿಲ್ಲ. ಯಾಕಂದ್ರೆ ಇದು ಯಾಕೆ ರೀತಿ ಅಂದ್ರೆ ಭಾಳ ಅನುಭವ ಅವ್ರು ತಿಂದಾರ. ಜೀವನ ಒಳಗೆ ಇದೆಲ್ಲ ಅನುಭವಿಸ್ ಬಂದಾರ ಅವ್ರು. ಅದಕ್ಕೆ ಅದು ನೋಡತ್ತಾರ ಏನಂತ. ಮತ್ತು ಈಗ ಹೇಳ್ತಾರೆ ಏನೈತೆ ಅಂತ ಹೇಳ್ತಾರೆ ನೋಡ್ರಿ. ಇದು ಯಾವಾಗ ತಂದ್ರಿ ಅಂತಾರೆ ಈಗ.
ನೋಡತ್ತಾರ ನಂಗೆ ನಾನು ಇತ್ತಿದ್ದು ನೋಡತ್ತಾರ. ರಾತ್ರಿ ಹೋದ್ರೆ ಚಪ್ಪಾಳೆ ಬಾರಿಸ್ರಿ ಎಲ್ಲ. ಬಾರಿ ಗುಡ್ 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 ಗುಡ್. ನೋಡಿದ್ರಿ ಸೊಸಿ ಶಬಾಷ್ ಅನ್ಸ್ಕೊಂಡ್ರಿ ಇವತ್ತು ಅತ್ತಿ ಕಡೆಯಿಂದ. ದಾರಿ ನಮ್ಮ ಕೈಯಾಗ ಅದಾವ. ಅತ್ತಿ ಇಲ್ಲಿ ತಿಂದು ಕೂತರು ನೋಡಿ. ಆಯಿತು, ಊಟ ಮಾಡ್ತಾರ. ಇವತ್ತು ರೊಟ್ಟಿ ತಿಂದಾರ, ಹೊಟ್ಟೆ ತುಂಬ ಇಷ್ಟ ಆಗೈತಿ, ಮೆತ್ತಗೆ ರೊಟ್ಟಿ ಆಗೈತಿ ಅಂತ ಇವತ್ತು ಹೇಳಿದರು. ಹಂಗೆ ಇರ್ತದ, ಯಾಕಂದ್ರೆ ಅವ್ರಿಗೆ ಗೊತ್ತದಲ್ಲ, ಮನೆಯವ್ರು ಅಡ್ಜಸ್ಟ್ ಮಾಡ್ಕೊಂಡ್ರು, ಮನೆಯವ್ರು ಅವ್ರ ಕೆಲಸ ಮಾಡೋರು ತಿಂದರು, ಪಪ್ಪ ತಿಂದರು, ಮಕ್ಕಳು ತಿಂದರು. ಕರೆ ಹಿರಿಯರು ಇರ್ತಾರಲ್ಲ, ಅವ್ರದ್ದು ಏನಿರ್ತದಲ್ಲ ಅವ್ರು ಮಾಡವ್ರ, ಅದ್ರಾಗ ಏನು ತಪ್ಪಿಲ್ಲ. ನನ್ನ ಕೈಯಾರಿ ಎಷ್ಟು ಮಾಡಾಕೆ ಇಷ್ಟೆಲ್ಲ ಮಾಡಾಕೆ ನಮ್ಮ ಮನೆಯವ್ರು ಅವಕಾಶ ಮಾಡಿಕೊಟ್ಟಾರ. ಒಂದೆರಡು ರೊಟ್ಟಿ ಮಾಡಾಕೇನ ನಾನು ಮತ್ತೆಯವ್ರಿಗೆ ನನ್ನ ಕೈಯಿಂದ ರೊಟ್ಟಿ ಮಾಡ್ಕೊಡ್ತೇನೆ. ಅವ್ರು ಇಷ್ಟಪಟ್ಟು ತಿನ್ನಲಿ, ಖುಷಿ ಖುಷಿ ಇರಲಿ. ಒಂದು ಏನೋ ಅವ್ರು ಆರಾಮಾಗಿ ಇರೋದು ನಮಗೆ ಬೇಕಾ. ನೀವೆಲ್ಲ ಹೇಳ್ತಾ ಇದ್ದೀರಿ ಅಂತ ಭಾಳ ಖುಷಿ ಆಗ್ತಾ ಇದೆ ನಿಮಗೆಲ್ಲ ನೋಡಿ. ಅಮ್ಮಗೆ ನೋಡ್ಕೊಳ್ಳೋದ, ಕಾಳಜಿ ತೊಗೊಳೋದ ಅಂತ ಹೇಳ್ತಾ ಇದ್ದೀರಂತ ಖುಷಿ ಆಗ್ತದೆ ನಿಮ್ಮ ಮಾತುಗಳು ಕೇಳಿ. ಆಮೇಲೆ ಸ್ಪೆಷಲ್ ಅಂತಂದ್ರೆ ನಮ್ಮ ಕರ್ತವ್ಯ ಅದ, ಅದು ಕರ್ತವ್ಯ ಅದ ನಮ್ದು. ಆ ಕರ್ತವ್ಯ ನಾವು ಪಾಲಿಸ್ಲೇಬೇಕು. ಯಾಕಂತಂದ್ರೆ ಒಂದೊಂದು ಟೈಮ್ದಾಗ ಒಂದೊಂದು ಹಂತಗಳು ಇರ್ತಾವಂತ. ಈ ಹಂತ ನಮಗೆ ಬಂದೈತಿ ಈಗ. ಅದಕ್ಕೆ ನಾವು ನಿಮ್ಮ ಆಶೀರ್ವಾದನೂ ಸದಾ ನಮ್ಮ ಮೇಲೆ ಇರಲಿ. ಈ ಕೆಲಸ ನಾವು ಏನು ತೊಗೊಂಡಿದ್ದೀವಲ್ಲ, ನಾವೇನದ ಕೆಲಸ ಇದು ನಾವು ಏನು ಮಾಡೋರದಿಲ್ಲ, ನಮ್ಮ ಮಕ್ಕಳು, ನಾನು, ನಮ್ಮ ಮನೆಯವರು ಏನಾದ ಬಯಸ್ಕೊಂಡಿದ್ದೀವಲ್ಲ ಮನಸ್ಸೊಳಗೆ, ಅದು ನಮ್ಮ ಆಸೆ ಪೂರ್ತಿ ಆಗುವಾಗ ನೀವು ಮಾಡಬೇಕು. ನಿಮ್ಮ ಸಪೋರ್ಟು ನಮಗೆ ಬೇಕು. ನಾವು ನಮ್ಮ ಈ ಕಡೆ ನಮ್ಮ ಮನೆಯವ್ರ ಆ ಕಡೆ ಅವ್ರ ಮಾವಾಗ ಸುಧಾರಣೆ ಮಾಡ್ತಾ ಇದ್ದಾರೆ. ನಮ್ಮ ಅತ್ತೆಗೆ ಹಂಗಂತ ನಮ್ಮ ಅತ್ತೆಯವ್ರಿಗೆ ಹೇಳ್ತಾ ಇದ್ದೀನಿ. ಏನು ಹೇಳುವಂದ್ರೆ ಹಾಂ ಹಂಗೆ ನಡೆಯತ್ತಿದ್ರೆ ಹೌದಾ? ಆಯಿತು, ನಡೀತಾ ತಗೋರಿ. ಹಿಂಗೈತೆ ನೋಡಿ ಅಭಿಮಾನಿಗಳಿಗೆ. ಹಿರಿಯರು ಅಂತಂದ್ರೆ ಹಂಗೆ ಇರ್ತಾರೆ. ಅವ್ರೆ ಅಷ್ಟು ಜಪ್ಸ್ಕೋತಾರೆ. ಬಿದ್ದು ಎಲ್ಲಾದ್ರೂ ಏನಾದರೂ ಮಾಡ್ಕೊಂಡು ಅಂದ್ರೆ ನಮ್ದು ತ್ರಾಸ ಅವ್ರಿಗೆಲ್ಲ ಅಂತ ಹೇಳಿ ಅವ್ರು ವಿಚಾರ ಮಾಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಹೌದಾ? ಈಗ ಹೋಗ್ರಿ ನೀವು ನೋಡೋನು, ತಲೆ ಸ್ವಲ್ಪ ಶಾಂತ ಇಟ್ಕೊಂಡು 1-2 ತಾಸು ಮಲ್ಕೊಳ್ಳೋಗ್ರಿ, ನೋಡೋನು ದೇವ್ರಂಗ. ಅಭಿಮಾನಿಗಳಿಗೆ ಕೇಳಿಸ್ಕೋರಿ, ಇವ್ರಿಗೆ ಏನು ಮಾತಾಡ್ತಾ ಇದ್ದಾರೆ. ನೀವೇನು ಬರೀ ನೋಡ್ತೀರಾ ಸುಮ್ಮನಿರ್ತೀರಾ. ಹಿಂಗೆ ಮಾಡಕ್ಕೆ ಹೋಗ್ಬೇಡಿ, ಸ್ವಲ್ಪ ಹೇಳ್ರಿ ನಮ್ಮ ಮನೆಯವರಿಗೆ. ಅಭಿಮಾನಿಗಳಿಗೆ ಟೈಮ್ ಆಯ್ತಾ, 5:30 ಆಯಿತು. ಮತ್ತೆ ಚಾಯ್ ಮಾಡೋಣಂತ. ಚಾ ಡೈಲಿ ತಂದು ಕೊಟ್ರು ಯಜಮಾನ್ರು. ಅತ್ತೆಗೆ ಚಾ ಇಷ್ಟ ಆಗೈತಿ ಇದೆ ಅವರಿಗೆ. ನಾವು ಅದನ್ನ ಮತ್ತೆಯವ್ರಿಗೆ ಹಾಲಿನ ಒಳಗೆ ಚಾ ಮಾಡಿರ್ತೇನೆ ನಾ. ಅವ್ರು ಭಾಳ ಕುಡಿಯೋದಿಲ್ಲ, ಒಂದು ಸ್ವಲ್ಪ ಕುಡಿಯೋದು, ಒಂದು ಸ್ವಲ್ಪ ಅವ್ರು ಅರ್ಧ ಕಪ್ಪ ಕೊಡ್ತೇನೆ. ಖರೆ ಅವರಿಗೆ ಚಾ ಗಟ್ಟಿ ಹಾಲು ಒಳಗೆ ಮಾಡ್ಕೊಡ್ತೇನೆ. ಯಾಕಂದ್ರೆ ನೀರೊಳಗೆ ಮಾಡೋದು ನಂಗೆ ಇಷ್ಟ ಆಗೋದಿಲ್ಲ. ನಾ ಯಾರು ಬಂದರೂ ನೀರೊಳಗೆ ನಾ ಚಾ ಮಾಡೋದನೇ ಇಲ್ಲ. ನಂಗೆ ಮೊದಲಿಂದನೂ ಇಷ್ಟ ಆಗೋದಿಲ್ಲ. ಅದು ಇರೋ 2 ಲೀಟ್ರ್ ಹಾಲು ತೊಗೊಂಡಾಗ ಎಲ್ಲರೂ ಅದ್ರಾಗ ಇದು ಮಾಡ್ಕೊಂಡು ಎಲ್ಲರೂ ಮಾಡ್ಕೋತೇವೆ. ಖರೆ ಸೊಪ್ಪು ಕುಡಿತೇವೆ. ಖರೆ ಹಾಲಿನ ಚಾನ ಕುಡಿತೇವೆ ನೋಡಿ ನಾವು. ಮಾಮ ಬರ್ರಿ ಮಾಮರಿ, ಆರಾಮದೇರಿ? ಅದ ಮಮ್ಮಿ ಅಂತ ಆವಾಜ್ ಕೇಳ್ಸತೈತ್ರಿ. ಮತ್ತು ಅದನ್ನ ನೋಡ್ದೆ ಅತ್ತೆ. ಹಾ ಅತ್ತೆ, ಮಮ್ಮಿ ಮನಾಲೆ ಅತ್ತೆ. ಈ ಕಡೆ ಯಾತ್ ಮಮ್ಮಿ ಮಾಡತ್ತಾರ. ಮೀ ತೇಜ್ ಫೋನ್ ಅರ್ಜುನ್ ಮಾಮಾರ್ ಬಂದರ್ರಿ. ಬರ್ರಿ ಆರಾಮದ ಇತ್ತು. ದಾಳಂಬ್ರಿ ಅಂತಂದಾರ ನಮ್ಮ ಮಾಮಾರ. ನಿನ್ನೆ ದೊಡ್ಡ ಮಾಮಾರು ಬಂದಿದ್ರು, ಈಗ ಅರ್ಜುನ್ ಮಾಮಾರು ಬಂದಾರ. ಮತ್ತು ದಾಳಂಬ್ರಿ ಹಣ್ಣು ಭಾಳ ದಿನ ಆಗಿತ್ತು ನಾವು ತಿಂದ. ದೇವ್ರ ಕಡೆ ಇಡೋಣ 1-4. ಈಗ ನೈವೇದ್ಯ ಇಟ್ಟೆ ನಾನು. ಹಾಲು ಕಾಸ್ತಾ ಇದ್ದೆ. ಚಹಾ ಮಾಡ್ತಾ ಇದ್ದೀನಿ. ಪಪ್ಪ ಮತ್ತು ನಮ್ಮ ಅಮ್ಮರ ಬರೀ ಪೆನ್ಷನ್ದ ಮಾತಾಡ್ತಾರೆ. ಆ ಟೈಮ್ 5:30 ಆಗೈತಿ. ಈಗ ಊಟದ ಚಾದ ಟೈಮ್ ಆಗೈತಿ. ಆಮೇಲೆ ಪೆನ್ಷನ್ದ ಮಾತಾಡ್ಕೊತಿರ್ತಾರೆ ಅವರಿಬ್ರು ಯಾವಾಗಲೂ. ಅವರಿಬ್ರು ಒಂದೇ ಡಿಪಾರ್ಟ್ಮೆಂಟ್. ಬಿಸಿ ಚಾಯ್ ಮಾಡಿದ್ದೀನಿ ಮಾಮಾರಿಗೆ, ಅತ್ತೆಯಾಗ, ಪಪ್ಪರಿಗೆ ಕೊಡೋಣ ಬರ್ರಿ. ಚಾ ತಗೋರಿ. ಪಪ್ಪ ಈ ಬಂಧನ ಕನ್ನಡ ಪಿಕ್ಚರ್ ನೋಡ್ಬೋದು ಕೂತ್ವಿ ನಾವು. ತಿಂದೆ
ತಿನ್ನು ಈಗ ನೀನು ನಾ ಅಪ್ಪಗೆ ಹೇಳಿದ್ದೆ ನಿಂಗೆ ಕಳಿಸ್ಕೊಡ ರಾತ್ರಿ ಬರ್ತಾನ ಹ್ಮ್ ಅದು ಶಿಂದೆ ಬಿಡೋದು ಭಾಳ ತ್ರಾಸ ಮಾಡ್ಕೊಂಡ್ರು ಹ್ಮ್ ಅದು ಜ್ಞಾನ ಬರ್ತದೆ ನನಗೆ. ಹೌದೌದ್ರಿ ಅನ್ನ ತಂಗಿದ್ದು ಇಬ್ರದ್ದು ಊಟ ನಡೆದೈತಿ ಈಗ ಟೈಮ್ 6 ಗಂಟೆ ಆಗೈತಿ ಮತ್ತು ಅಭ್ಯಾಸ ಮಾಡ್ತಾ ಇದ್ದಾರೆ ಇಬ್ಬರು ಮತ್ತು ಮಾಮಾರ ಡಾಬ್ರಿ ಅಂತಂದಾರ ಕೊಡತ್ತೇನ ಸುಲಿಯಾಕ ಅವ್ರಿಗೆ ಸುಲಿದು ಕೊಡ್ತಾರೆ ಅಲ್ಲಿ ಅತ್ಯಾಗದು ಹಿರಿ ಜೀವಗಳಿಗೆ ಅನಿಸ್ತದೆ ಏನು ತೊಗೊಂಬಂದಿದ್ದಾರೆ ಪಾಪ ಏನು ಕೊಟ್ಟಿಲ್ಲ ಹಿಂಗೆ ಹಾಕೋದು ಬೇಡ ಅಂತ ಹೇಳಿ ನಾ ಯಾವಾಗೂ ಯಾರು ಏನು ತಂದರೂ ಸಹಿತ ಕೊಟ್ಟಿರ್ತೇನೆ ಅವರಿಗೆ ಅವ್ರು ತಿನ್ನಲಿ ಬಿಡಲಿ ಸುಲಿದು ಕೊಡ್ರಿ ಅತ್ಯಾಗದು ಮತ್ತು ಕೊಡ್ತೇನೆ ನೀವು ಅದು ಬರೋ ಇಲೆಕ್ಷನ್ದು ಎಲ್ಲ ಪೇಪರ್ ಏನು ಮಾಡೋದೈತೆ ಅಂತಾರ್ರಿ ಡಾಕ್ಯುಮೆಂಟ್ಸ್ ಅದೆಲ್ಲ ತಯಾರು ಮಾಡೀರಿ ನಾ ಮಾಡಿ ಕೊಟ್ಟಿದ್ದೆ. ನಿಮ್ದು ಆಗೈತಿ ಈಗ ಮಾಡಿ ಆಯ್ತು ಅದು ಇವ್ರು ಈಗ ಮಾಡತ್ತಾರ್ರಿ ಅದು ನಾವು ಇನ್ನೂ ಮಾಡಿರಲಿಲ್ಲ ಅದೇ ಹಾಂ ಅದೆಲ್ಲ ಫಾರ್ಮ್ ತಯಾರು ಮಾಡತ್ತಾರ್ರಿ ಈಗ ಇಲ್ಲ ಅಡುಗೆ ಮಾಡೈತ್ರಿ सुरेश वरते इधर बैठने तो सुरेश आहे वरते सुरेश वरते वरते बैठने तो ಒಟ್ರಿಗೆ ಇವರು ಭೇಟಿ ಬರೋಣಂತ ಅವ್ರು ಎಲ್ಲ ಇಲೆಕ್ಷನ್ ಎಲ್ಲ ಕೆಲಸ ಮಾಡ್ಕೊಳತ್ತಾರ ಅತ್ತೆ ಅರ್ಜುನ್ ಮಾಮ ಹೋಗ್ತೇನೆ ಅನ್ನತ್ತಾರ್ರಿ ಅರ್ಜುನ್ ಮಾಮ ಹೋಗ್ತೇನೆ ಅನ್ನತ್ತಾರ अर्जुन मामा ಹಾಂ ಮನಿಗೆ ಹೋಗ್ತೇನೆ ಅನ್ನತ್ತಾರ್ರಿ काय म्हणाले ಮನಿಗೆ ಹೋಗೋರದಾರಂತ ಹೋಗ್ತೇನೆ ಅನ್ನತ್ತಾರ ಊಟ ಮಾಡಿ ಹೋಗಂತ ಹೇಳ್ರಿ ಅಡ್ಗೆ ಮಾಡ್ಯಾಳು ಊಟ ಮಾಡ್ಕೊಂಡು ಹೋಗಂತ ಹೇಳ್ರಿ टाइम काय जेवण ಇನ್ನೊಂದ್ ಸ್ವಲ್ಪ ಹೊತ್ತ ಕೂಡಂತ ಹೇಳ್ರಿ जाऊ दे ಬಿರಿಯಾನಿ ಮಾಡೇನ್ರಿ ಮುಂಡಿ ಸಾರು ಮಾಡೇನಿ ಮತ್ತೆ ಬಿಸಿ ಬಿಸಿ ರೊಟ್ಟಿ ಮಾಡ್ತೇನಿ ಹಂಗ ಹೇಳ್ರಿ ನೀವು ಇಲ್ಲಪ್ಪ ಆಕಿ ಮನ್ಸಿಗೆ ಹತ್ತೈತಿ ನೀವು ಇದ್ ಮಾಡ್ಬೇಡ ಊಟ ಮಾಡಿ ಒಂದ್ ತುತ್ತು ತಿಂದು ಹೋಗಪ್ಪ ಅಂತ ಹೇಳ್ರಿ ಖರೆ ಇನ್ನೊಂದ್ ಸ್ವಲ್ಪ ಹೊತ್ತು ಕೂತ ಊಟ ಮಾಡಿ ಹೋಗಿಲ್ರಿ ಅತ್ತೆ ಮಾಡೈತಲ್ಲ ಅಡ್ಗಿ ಈಗ ನಾನು ಅಂದ್ರು ಅವ್ರ ಇಲ್ಲ ಅನ್ನತಾರ ನಾ ಹೇಳಿದ್ನಿ ಮತ್ತ ಹಂಗ್ ಮಾಡ್ಬೇಡ್ರಿ ಅತ್ತೆ ಜೀವಕ್ಕೆ ಹಚ್ಕೋತಾರು ಊಟ ಮಾಡಿ ಹೋಗ್ಲಿಲ್ಲ ಮಗ ಹಂಗ ಹೋದ ಅಂತ ಅಂದ್ಮೇಲೆ ಇಲ್ವಾ ಹಂಗ್ ಮಾಡ್ಬೇಡ ನಂಗೆ ಬೇಡ ಅನ್ನತಾರ ನೀವು ಹೇಳ್ರಿ ಸ್ವಲ್ಪ सांगतोय ಹ್ಮ್ ಇಲ್ಲಮ್ಮ ಹೋಗ್ತೀನಿ ಅಲ್ಲ ಅಡ್ಗೆ ಮಾಡೈತ್ರಿ ಮಾಮಾರಿ ಅಲ್ರಿ 8-9 ಗಂಟೆ ಊಟ ಅಲ್ರಿ ಮುಂಡಿ ಸಾರು ಮಾಡೇವ್ರಿ ಊಟ ಮಾಡಿ रगड सला जेवण गेले मी रगड सला ಅಲ್ರಿ पोरांचा अभ्यास असते राजने एकटीच करणार असत्या माहिती का नाही एकटीच जबाबदारी एकटीवर पडले राहू देत आम्ही काही जेवत नाही तर रगड वेळ जेवले मी तर आता सुरेश मी म्हणला म्हणा स्वयंपाक लय सुरेश मी म्हणला जेवण करून जा म्हणून आता किती झालंय 6:30 वाजले ಹಿಂಗ್ ಮಾಡ್ತಾರ ನೋಡ್ರಿ ಮಾಮಾರಿ ಏನ್ ಮಾಡ್ತೀರಿ ಅಡ್ಗಿ ಆಗೈತಿ ಊಟ ಮಾಡ್ಕೊಂಡು ಹೋಗಂದ್ರು ಕೇಳಾಕ್ ತಯಾರಿಲ್ಲ ಏನ್ ಊಟ ಮಾಡ್ದೆ ಏನು ಮಾಡ್ದೆ ಹಿಂಗ್ ಹೊಂಟ್ರಿ ನೋಡಿ ನೀವು ಅಲ್ಲ ಟೈಮ್ ಇಲ್ದ ಈಗ ಇನ್ನೊಂದು ಅರ್ಧ ತಾಸು ಕುಂತಿದ್ರಂದ್ರ ನಾವ್ ಬೇಗ ಊಟ ಮಾಡ್ತೀವ್ರಿ ಇವತ್ತು ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ಳೋರಿ ಹುಡುಗರು ಅಭ್ಯಾಸ ಸಲುವಾಗಿ ಬಾಯ್ ಓಕೆ ಕೂತಾರೆ ಇವರೆಲ್ಲ ಅತ್ತೆ ಮತ್ತು ಮನೆಯವರು ಟೈಮ್ 8 ಗಂಟೆ ಆಗೈತೆ ರಾತ್ರಿ 8 ಗಂಟೆ ನೋಡಲಿ ಮತ್ತು ಅಡುಗೆನೂ ಎಲ್ಲ ರೆಡಿ ಐತಿ ಗೊತ್ತೈತಿ ನಿಮ್ಗೆ ಎಲ್ಲ ಮಾಡಿದ್ದೀವಿ ನಾವು ನಮ್ಮ ಮಾಮಾರಿಗೆ ಊಟ ಮಾಡಿದೆ ಹಂಗೆ ಹೋಗೋದು ನೋಡಿ ಅಭಿಮಾನಿಗಳೇ ನೋಡಿದ್ರೆ ಮಾಮಾರು ಬಂದಿದ್ದರು ಭೇಟಿಯಾದರು ಮತ್ತು ಹೇಳಿ ಅವ್ರ ತಾಯಿಯವರಿಗೆ ಭೇಟಿಯಾಗಿ ಬಂದಿದ್ದರು ಹಣ್ಣು ದಾಳಂಬ್ರಿ ಅಂತ ಒಂದಿದ್ರು ಸುಲದವರು ಮಾಡಿ ರೆಡಿ ಮಾಡಿ ಎಲ್ಲ ಕೊಟ್ಟರು ಭಾಳ ಖುಷಿ ಆದ್ರೆ ಅವರು ಅತ್ತೆಯವರು ಅವರು ಹೇಳ್ತಾಯಿದ್ರು ಊಟ ಮಾಡಿ ಹೋಗು ಅಂತ ಹೇಳಿ ಇಲ್ಲ ಇಷ್ಟು ಬೇಗ ಬೇಡ ನಂಗೆ ಊಟ ಅಂತ ಹೇಳಿ ನಮ್ಮ ಮಾಮಾರು ಊಟ ಮಾಡಲಿಲ್ಲ ಬಂದು ಭೇಟಿಯಾಗಿ ಹೋದರು ಮತ್ತು ಇವತ್ತಿನ ಲಾಗ್ ನಿಮ್ಗೆ ಗೊತ್ತದ ಏನೇನು ಮಾಡಿದ್ದೀವಿ ಸ್ಪೆಷಲ್ ಸಂಡೇ ಲಾಗ್ ಇವತ್ತು ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತೆ ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ